ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿರುವಂತಹ ಅತಿಥಿ ತಮ್ಮೆಲ್ಲರ ಚಿರಪರಿಚಿತ ವ್ಯಕ್ತಿಯಾಗಿದ್ದಾರೆ. ಪ್ರತಿ ಗುರುವಾರದ 8:30ಕ್ಕೆ ಬರುವಂತಹ ಲೈವ್ ಕಾರ್ಯಕ್ರಮದ ನಮ್ಮ ಕೃಷಿ ತಜ್ಞರು, ನಮ್ಮ ಆತ್ಮೀಯ ಸ್ನೇಹಿತರು, ಈ ಮುಂಚೆಯೂ ಸಹ ಕೃಷಿ ತಜ್ಞರಾಗಿ ಹಲವು ವಿಡಿಯೋಗಳಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿದ್ರು. ರಂಗನಾಥ್ ನಮ್ಮ ಸ್ನೇಹಿತರು ಆಗಿದ್ದಾರೆ, ಕೃಷಿ ತಜ್ಞರಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮುಕ್ತ ಮನಸ್ಸಿನಿಂದ ರಂಗನಾಥ್ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ. ಸರ್, ತಾವು ಇವತ್ತು ಲೈವ್ ಕಾರ್ಯಕ್ರಮದ ಒಂದು ವಿಶೇಷವಾದ ಮಾತಾಡಿದ್ರಿ. ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವ ಒಂದು ವಿಚಾರ ಇಟ್ಕೊಂಡು ಮಾತಾಡಿದ್ರಿ. ಏನ್ ನಿಮ್ ಉದ್ದೇಶ? ಸರ್, ಏನಾಗಿದೆ ಅಂದ್ರೆ ನಾವು ನಿರುದ್ಯೋಗಿಗಳೇ. ಉದ್ಯೋಗ ಏನು ಇಲ್ಲದೆ ನಾವು ಪದವಿ ಮುಗಿಸಿದ ತಕ್ಷಣ BEd ಮಾಡಿದೀವಿ, ಆಮೇಲೆ 1 year ದೇಸಿ ಡಿಪ್ಲೊಮಾ ಮಾಡಿದೀವಿ. ಏನು ಉದ್ಯೋಗ ಮಾಡಬೇಕು ಅನ್ನೋದೇ ಸರ್ಕಾರಿ ನೌಕರಿಗೆ ಪ್ರಯತ್ನ ಪಟ್ಟಿವಿ. 1-2 ಸಲ ಅಟೆಂಪ್ಟ್ ಆಗಿ ಸೆಲೆಕ್ಷನ್ ಲೆವೆಲಿಗೆ ಬಂದಾಗ ಸ್ವಲ್ಪ ಹಿಮ್ಮುಖ ಆಯಿತು. ಆಯ್ಕೆ ಟೈಮಲ್ಲೆಲ್ಲ ಸ್ವಲ್ಪ ಹಿಮ್ಮುಖ ಆಯಿತು. ಅವಾಗ ಭಾಳ ಬೇಜಾರಾಗಿ ನಾವೇನು ಮಾಡಿದ್ವಿ, ಕೃಷಿ ಕಡೆಗೆ ಒಲವು ತೋರೋಣ ಅಂತೇಳಿ ಧೈರ್ಯ ಮಾಡಿದ್ವಿ. ಯಾಕಂದ್ರೆ ಮೂಲತಃ ನಾವು ಕೃಷಿ ಕುಟುಂಬದವರಾಗಿದ್ದೀವಿ. ತಮ್ಮ ವಿದ್ಯಾಭ್ಯಾಸ ಏನ್ ಸರ್? BA ಪದವಿ ಆಗಿದೆ, ಪದವಿ ನಂತರ BEd ಆಗಿದೆ, 1 ವರ್ಷದ ದೇಸಿ ಡಿಪ್ಲೊಮಾ ಕೋರ್ಸು ಸಹ ಆಗಿದೆ ಅನ್ನೋದು. ರಂಗನಾಥ್ ಅವರು ಈಗ ಏನೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೆರಳ ಎಣಿಕೆಯಲ್ಲಿ ಏನೇನ್ ಹೇಳಕ್ ಇಷ್ಟಪಡ್ತೀರಿ? ಬೆರಳೆಣಿಕೆಯಲ್ಲಿ ಹೇಳ್ಬೇಕು ಅಂದ್ರೆ ನಾನೀಗ ಒಂದು ನವೋದಯ ಕ್ಲಾಸ್ ಮಾಡ್ತಾ ಇದ್ದೀನಿ. ನವೋದಯ ಮತ್ತು ಮೊರಾರ್ಜಿ ಕೋಚಿಂಗ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಅದು ಅಲ್ಲ, ನವೋದಯ ಮತ್ತು ಮೊರಾರ್ಜಿ ಒಂದೇ ಕೋಚಿಂಗ್ ಕ್ಲಾಸ್. ಹೈನುಗಾರಿಕೆ ಬಿಟ್ಟಿದ್ದೀನಿ ಸರ್, ಇಲ್ಲ ಈಗ ಹೈನುಗಾರಿಕೆ ಇಲ್ಲ. ನರ್ಸರಿ ಇದೆ ಸರ್, ನರ್ಸರಿ ಇದೆ. ನರ್ಸರಿ ಮತ್ತೆ ತರಕಾರಿ ಬೆಳೆನ್ ಮಾಡ್ತೀವಿ ಸರ್. ನರ್ಸರಿ ಅಲ್ಲದೆ ಇತರೆ ತರಕಾರಿ ಬೆಳೆನ್ ಮಾಡ್ತೀವಿ. ನಂದೇ ಒಂದು ಕೃಷಿ ಪರಿಕರಗಳ ಅಂಗಡಿ ಇತ್ತು, ಔಷಧಿ ಅಂಗಡಿ ಇತ್ತು. ಅದನ್ನ ಸ್ವಲ್ಪ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರಲ್ಲಿ ನಿಲ್ಸಿದೀವಿ ಸರ್. ಈಗ ಮತ್ತೆ ಸಿಂಗಲ್ ಅಲ್ಲಿ ಓಪನ್ ಆಗತ್ತೆ. ಮತ್ತೆ ನೀವು ಔಷಧಿ ಅಂಗಡಿ ಮಾಡಿ ಮಾರ್ತಾ ಇದ್ದೀರಿ? ಹೌದು, ಫರ್ಟಿಲೈಸರ್ಸ್ ಇದು ಸರ್. 4 ಆಯ್ತು. 5ನೇದು ಅಂತ ಏನಿಲ್ಲ, ಉದ್ಯೋಗದಲ್ಲಿ ಬೆಳೆ ರೇಟ್ ಸಿಗ್ಲಿಲ್ಲ ಅಂದ್ರೆ ನಾವೇ ಮಾರ್ಕೆಟ್ ಅಲ್ಲಿ ಮಾರೋದನ್ನು ಮಾಡ್ತೀವಿ ಸರ್. 5 ಆಯ್ತು. ಈಗ ಏನು ಉದ್ಯೋಗ ಇಲ್ಲದಂತ ನಿರುದ್ಯೋಗ ಯುವಕರಿಗೆ ಮಾಹಿತಿ ಕೊಡ್ತಾ ಇದೀವಿ ಸರ್. ಈಗ ಕೃಷಿ ಮಾಡೋ ಇಂಟ್ರೆಸ್ಟ್ ಇರತ್ತೆ, ಇಲ್ಲ ಕೆಲವರು ತುಂಬಾ ಬಡ ನಿರುದ್ಯೋಗಿ ಯುವಕರು ಇದ್ದಾರೆ, ಅಂತವ್ರು ಆಸಕ್ತಿ ತೋರಿಸಿದ್ರೆ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಕೃಷಿ ಭೂಮಿ ಇಲ್ಲ ಅಂದ್ರೂ ಕೆಲವು ಇದ್ದಂತ ರೈತರ ಭೂಮಿಯನ್ನ ಪರಿಚಯ ಮಾಡ್ಕೊಡ್ತೀವಿ. ಅದನ್ನು ಮಾಡ್ತಾ ಇದ್ದೀವಿ. ಈಗ ಹೊಸದಾಗಿ ಒಂದು ಪ್ರಾಜೆಕ್ಟ್ ನ ಅದನ್ನ ಮಾಡ್ತಾ ಇದೀವಿ ಸರ್. ಏನಿದ್ರು ವಿವರ ಏನಂದ್ರೆ ಸರ್, ಈಗ ನಾವು ಉದ್ಯೋಗ ಇಲ್ಲದೆ ಜೀವನ ಕಟ್ಕೊಂಡವ್ರು ಸರ್. ಅದೇ ರೀತಿ ಇನ್ನೊಬ್ರಿಗೂ ದಾರಿದೀಪ ಆಗತ್ತೆ ಅನ್ನೋದು ಒಂದು ಉದ್ದೇಶ ಸರ್. ಒಂದು ಯುವಕ ನಿಮ್ಮ ಹತ್ರ ಬಂದು ಏನ್ ಹೇಳಿದ್ರೆ ಅವನಿಗೆ ದಾರಿ ತೋರಿಸ್ತೀರಿ ನೀವು? ಸರ್, ಈಗ ಅವನಿಗೆ ಇಂಟ್ರೆಸ್ಟ್ ಇರ್ಬೇಕು ಸರ್. ನಾನು ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇದ್ರೆ ಗೊತ್ತಾಗ್ಬಿಡತ್ ಸರ್, ಇವನು ಮಾಡ್ಬೋದು ಇಲ್ಲ ಅನ್ನೋದು ಗೊತ್ತಾಗ್ಬಿಡತ್ ಸರ್. ಅವನು ಯಾವುದೇ ದುಶ್ಚಟಗಳಿಗೆ ದಾಸನಾಗಿಲ್ಲ ಅಂದ್ರೆ ಅವನು ಕೃಷಿಯಲ್ಲಿ ತೊಡಗ್ತಾನೆ ಅನ್ನೋದು ಒಂದು ಇದು. ಆಮೇಲೆ ಸಾಧಾರಣ ವಿದ್ಯಾಭ್ಯಾಸ ಚೆನ್ನಾಗಿದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡಿರ್ತೀವಿ ಸರ್. ತುಂಬಾ ಉದ್ಯೋಗಗಳು ಇದಾವೆ. ಈಗ ಒಬ್ನಿಗೆ ಕೃಷಿಯಲ್ಲಿ ಆಸಕ್ತಿ ಇದೆ, ನಿಮ್ ಹತ್ರ ಬಂದ್ರು, ತಾವು ಅವ್ರಿಗೆ ಏನ್ ದಾರಿ ತೋರಿಸ್ತೀರಿ ಸರ್? ಈಗ ಕೃಷಿ ಭೂಮಿ ರೈತರದ್ದು ಹುಡುಕ್ತಿವಿ ಸರ್. ಫಸ್ಟ್ ನಿಮ್ಮ ಹತ್ರ ಸರಿಸುಮಾರು ಜಮೀನ್ ಇದೆ? ಈಗ ನನ್ನ ಹತ್ರ ಜಮೀನ ಪ್ರಶ್ನೆಗಿಂತ ನಾನು ಬೇರೆ ರೈತರುಗಳೀಗ ತುಂಬಾ ಜನ ರೈತರು ಕೃಷಿ ಭೂಮಿ ಖಾಲಿ ಬಿಟ್ಟಿದ್ದಾರೆ ಸರ್. ಇಲ್ಲ ಅಡಿಕೆ ಗಿಡ ಹಚ್ಚಿದ್ದಾರೆ, 1 ವರ್ಷದ್ದು 2 ವರ್ಷ 3 ವರ್ಷದ್ದು, ಏನು ಬೆಳೆ ಮಾಡ್ತಾ ಇಲ್ಲ. ಆ ತೋಟದ ಮಧ್ಯ ಮಾಡ್ಬೋದು, ಇಲ್ಲ ಖಾಲಿ ಭೂಮಿಯಲ್ಲಿ ಮಾಡ್ಬೋದು. ಅವರಿಗೆ ಬಂಡವಾಳ ಇಲ್ಲ ಅಂದ್ರೆ ಕೆಲವರು ಬಂಡವಾಳವನ್ನ ಹಾಕುವಂತ ರೈತರುಗಳನ್ನೇ ಹುಡುಕಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ಮಾಡೋಣ ಪ್ರಯತ್ನ ಪಟ್ಟಿದ್ದೀವಿ ನನ್ನ ಸ್ನೇಹಿತರ ಜೊತೆಗೆ. ಸಾಂದರ್ಭಿಕ ಒಂದು ಪ್ರಶ್ನೆ ಬಂತು. ನೀವು ಯುವಕರಿಗೆ ಜಮೀನು ಯಾರ್ದಾದ್ರು ಇದ್ರೆ ಕೊಡ್ತಾ ಇದ್ದೀರಿ, ಕೆಲವೊಬ್ಬರ ಹತ್ರ ಜಮೀನ್ ಇರತ್ತೆ. ಹಾ ಸರ್. ಅಂತವ್ರು ನಿಮ್ಮ ಹತ್ರ ಬಂದು ಭೇಟಿ ಮಾಡಿದ್ರೆ ಅವ್ರಿಗೆ ಏನ್ ಸೊಲ್ಯೂಷನ್ ಇದೆ? ಸರ್, ಈಗ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಾದ್ರೂ ಮಾಡಿದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಏನು ಅಂದ್ರೆ ಬಂಡವಾಳ ಇರತ್ತೆ, ಜವಾಬ್ದಾರಿ ಮಾಡ್ಬೇಕು ಸರ್. ಈಗ ಅವರು ನೀವು ಮಾಡ್ರಿ ನಮಗ್ ಶೇರ್ ಕೊಡ್ರಿ ಅಂದ್ರೆ ಆಗಲ್ಲ ಸರ್. ಅವ್ರದ್ದು ಪಾರ್ಟಿಸಿಪೇಟ್ ಇದ್ರೆ ಧೈರ್ಯ ಮಾಡ್ಬೋದು ಸರ್. ರೈತರು ಪಾರ್ಟಿಸಿಪೇಟ್ ಮಾಡ್ಬೇಕು, ಯುವಕರು ಪಾರ್ಟಿಸಿಪೇಟ್ ಮಾಡ್ಬೇಕು. ಈಗ ರೈತರು ಕೃಷಿ ಭೂಮಿ ಇದೆ ಸರ್. ಈಗ ಕೃಷಿ ಭೂಮಿ ಇದ್ದಂತ ರೈತರು ನೀವು ಇನ್ವೆಸ್ಟ್ ಮಾಡ್ಬೇಕು, ನೀವೇ ಎಲ್ಲದನ್ನು ನೋಡ್ಕೊಳ್ಬೇಕು ಅಂದ್ರೆ ಅವಾಗ ಏನಾಗ್ಬಿಡತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಪೂರ್ತಿ ಜವಾಬ್ದಾರಿ ಮಾಡ್ಲಿಕ್ಕೆ ಆಗಲ್ಲ ಸರ್. ಈಗ ಅವರು ಕೃಷಿ ಭೂಮಿ ಹತ್ರನೇ ಅವರೇ ರೈತರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಇಷ್ಟು ಪಾಲು ಅಂತ, ಷೇರು ಲಾಭ ಅಂತ ಕೊಡ್ಬೋದು ಸರ್. ಅವ್ರದ್ದು ಒಂದು ಇದಿರತ್ತೆ. ಅವಾಗ ಅವರು ಪ್ರತಿಯೊಂದನ್ನು ಸೇಫ್ಟಿ ನೋಡ್ತಾರೆ ಸರ್. ಅವತ್ತಿನ ನೀರ್ ನೋಡ್ತಾರೆ, ಅಲ್ಲಿ ಇದು ರಕ್ಷಣೆ ನೋಡ್ತಾರೆ. ಈಗ
ಇಷ್ಟು ನೀವು ಅವರಿಬ್ರು ಮಧ್ಯದಲ್ಲಿ ಒಂದು ಬೆಸಿಗೆ ಬೇಸಿಗೆ ಬೇಕು ಸರ್, ಬೇಸಿಗೆ ಬೇಕು. ನಿಮಗೇನ್ ಲಾಭ ಅದ್ರಿಂದ? ಸರ್ ಅವನು ಲಾಭ ಇದೇನಂದ್ರೆ ಬೆಳೆದ ಇದ್ರಲ್ಲಿ ಷೇರುನ ಈಗ ಅವನಿಗೂ ಲಾಸ್ ಆಗ್ಬಾರ್ದು, ಈಗ ಕೃಷಿ ಭೂಮಿ ಕೊಟ್ಟನು ಲಾಸ್ ಆಗ್ಬಾರ್ದು, ಮಾಡ್ತಿರುವಂತ ಮತ್ತೊಬ್ರು ಸೇರ್ಕೊಂಡ್ರು ಲಾಸ್ ಆಗ್ಬಾರ್ದು, ನಾವು ಲಾಸ್ ಆಗ್ದಿಲ್ದಾಗೆ ಒಂದು ಹಂತವನ್ನ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಸರ್. ಈಕ್ವಲೈಸ್ ಸರ್. ಅವರು ಈಗ ಕೃಷಿ ಭೂಮಿ ಕೊಟ್ಟವರಿಗೆ ಈ ನಿಮ್ ಭೂಮಿ ಇದೆ, ನಿಮಗೆ ಪರ್ಸೆಂಟೇಜ್ ಇಷ್ಟು ಲಾಭ ಜಾಸ್ತಿ ಇರತ್ತೆ ಸರ್. ಈಗ ಕೃಷಿ ಭೂಮಿಗೆ ಪರಿಕರಗಳನ್ನ ತೊಡಗಿಸೋದು ಇಷ್ಟಿರತ್ತೆ, ಆಮೇಲೆ ಜೊತೆಗಿದ್ದವರಿಗೂ ಅಷ್ಟೇ ಸಮ ಪ್ರಮಾಣದ ಒಂದು ಇದಿರತ್ತೆ, ಹಂಚಿಕೆ ಇರತ್ತೆ. ನಿಮ್ದು ಆನಂದಪುರ, ಸಾಗರ ತಾಲೂಕ್, ಶಿವಮೊಗ್ಗ ಜಿಲ್ಲೆ. ಹೌದು ಸರ್. ಒಬ್ಬ ವ್ಯಕ್ತಿ ದೂರದಿಂದ ಕರೆ ಮಾಡ್ದ, ಎಷ್ಟು ಕಿಲೋಮೀಟರ್ ವರೆಗೆ ಶಿವಮೊಗ್ಗ ಜಿಲ್ಲೆ ಬಿಟ್ಟು ನೀವು ಕೆಲಸ ಮಾಡಬಹುದು? ಈಗ ಸಾಮಾನ್ಯ ನಮ್ಮ ಇದು ಶಿವಮೊಗ್ಗ ಡಿಸ್ಟಿಕ್ ಗೆ ಸೀಮಿತ ಆಗಿರತ್ತೆ ಸರ್. ಈಗ ಈ ನಿಮ್ಮ ಮೊದಲ ಪ್ರಾಜೆಕ್ಟ್ ಕೇವಲ ಶಿವಮೊಗ್ಗ ಜಿಲ್ಲೆಗೆ ಮಾತ್ರ ಸೀಮಿತ? ಶಿವಮೊಗ್ಗ. ಬೇರೆ ಕಡೆ ಮಾಡ್ತೀನಿ ಅನ್ನೋ ರೈತರಿಗೆ ಮಾಹಿತಿ ಕೊಡ್ಬೋದು ಸರ್. ಈಗ ನಮ್ಮ ಪ್ರಾಜೆಕ್ಟ್ ಇರೋದು ಶಿವಮೊಗ್ಗಕ್ಕೆ ಮಾತ್ರ ಸರ್ ಸೀಮಿತ. ಈಗ ಹೊರಗಡೆ ಮಾಡ್ತೀನಿ ಅನ್ನೋರಿಗೆ ಮಾಹಿತಿ ಕೊಡ್ಬೋದು, ಮತ್ತು ದೊಡ್ಡ ರೈತರು ಸಹ ಇದ್ದಾರೆ ಕೆಲವರು, ನಮಗೆ ಇಲ್ಲ ಬನ್ನಿ, ಇಲ್ಲೇ ಬನ್ನಿ, ಇಲ್ಲೇ ಮಾಡೋಣ ಅಂತ ಹೇಳೋರು ಇದ್ದಾರೆ. ಆದ್ರೆ ಲಾಸ್ ಆಗ್ಬಾರ್ದು ಅನ್ನೋದು ನಮ್ ಕಾನ್ಸೆಪ್ಟ್ ಸರ್. ಈಗ ಅನವಶ್ಯಕವಾಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರಲ್ಲ, ಸ್ಟಡಿ ಮಾಡ್ಬೇಕು, ಮಾರ್ಕೆಟ್ ಸ್ಟಡಿ ಮಾಡ್ಬೇಕು, ಆ ಮಣ್ಣಲ್ಲಿ ಆ ಬೆಳೆ ಬೆಳೆಯುತ್ತೀವಿ ಅನ್ನೋ ಒಂದು ಧೈರ್ಯ ಇರ್ಬೇಕು, ಹಾಗಾದ್ರೆ ಮಾತ್ರ ಮಾಡ್ಬೇಕು ಸರ್, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು. ಎಷ್ಟು ಎಕರೆ ಜಮೀನ್ ಇದ್ರೆ ನಿಮಗೆ ಭೇಟಿ ಮಾಡ್ಬೋದು ನಾವು? ಎಷ್ಟು ಎಕರೆ ಇದ್ರು ಭೇಟಿ ಮಾಡ್ಬೋದು ಸರ್. 1/4 ಎಕರೆಯಿಂದ 100 ಎಕರೆ ಇದ್ದವರು ಸಹ ಭೇಟಿ ಮಾಡ್ಬೋದು ಸರ್. ಈ 100 ಎಕರೆ ಜಮೀನ್ದಾರರು ನಿಮಗೆ ಫೋನ್ ಮಾಡಿ ನಮ್ ಜಮೀನ್ ಸ್ವಲ್ಪ ನಿರ್ವಹಣೆ ಮಾಡ್ಕೊಳ್ಳಿ ರಂಗನಾಥ್ ಅಂದ್ರೆ ನೀವು ಮಾಡ್ಕೊಂತೀರಿ ಸರ್? ನನ್ನಿಂದಕ್ಕಿಂತ ಒಂದು ಟೀಮ್ ಕಟ್ಟೋಣ ಅನ್ನೋ ಒಂದು ಹೊಸ ಪ್ರಯತ್ನ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ನಾನೀಗ 3 years ಇಂದ ಮಾಡ್ತಾ ಇದ್ದೀನಿ. ತುಂಬಾ ಜನ ನಿರುದ್ಯೋಗಿಗಳನ್ನ ಕಟ್ಕೊಂಡು ಮಾಡೋಣ ಅನ್ನೋ ಒಂದು ಉದ್ದೇಶದ ಇಟ್ಕೊಂಡು ಮಾಡೋಣ. ಈಗ ನಿಮ್ಮ ಮಾರ್ಗದರ್ಶನದಲ್ಲಿ ಎಷ್ಟು ಎಕರೆ ಜಮೀನ್ ಇದೆ ಸರ್? ನನ್ನ ಮಾರ್ಗದರ್ಶನದಲ್ಲಿ ಈಗ ಒಂದು 20-25 ಎಕರೆ ಮಾಡ್ತಾ ಇದೀವಿ ಸರ್. ಸಾಮಾನ್ಯ ಈ ಸಣ್ಣ ಸಣ್ಣ ಹಿಡುವಳಿದಾರ ಸಣ್ಣ ಪ್ರಮಾಣದಲ್ಲಿ ಈಗ ನಮ್ಮ ಏರಿಯಾದಲ್ಲಿ ಬಾಳೆ ಬರ್ತಾ ಇದೆ ಸರ್, ಬಾಳೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಏನ್ ಲಾಭದಲ್ಲಿ ಇದ್ದಿಲ್ಲ ಸರ್, ಯಾವುದೇ ಲಾಭದಲ್ಲಿ ಶೇರ್ ತಗಂತ ಇಲ್ಲ. ನಮ್ದೇ ಆದ ಅಂತ ಈಗ ಹೆಗ್ಗುಂಬಳ ಅಂತ ಮಾಡ್ತಾ ಇದ್ದೀವಿ. ಹೆಗ್ಗುಂಬಳದಲ್ಲಿ ಒಂದು 4-5 ಜನ ರೈತರನ್ನು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಅದು ಇದು ಇದೆ. ಆಮೇಲೆ ಸಾಂಬಾರ್ ಸೌತೆ ಮಾಡ್ತಾ ಇದ್ದೀವಿ. ಆಮೇಲೆ ಚಿಲ್ಲಿ ಮಾರುಕಟ್ಟೆಗೆ ಮೇಲೆ ಚಿಲ್ಲಿನ ಇದ್ ಮಾಡ್ತೀವಿ. ಬ್ಯಾಡಗಿ ವೆರೈಟಿ ಮಾಡ್ತಾ ಇದೀವಿ ಸರ್, ಬ್ಯಾಡಗಿ ವೆರೈಟಿ ಮಾಡ್ಬೋದು. ಸುಮಾರು ಕ್ರಾಪ್ಗಳಿದೆ. ಯಾವ ತರ ಜಮೀನ್ ನೀವು ಇಷ್ಟಪಡ್ತೀರಿ ಸರ್? ಅಲ್ಲಿ ಇದು ಮಣ್ಣಲ್ಲಿ ಹುಳಿ ಅಂಶ ಇರಬಾರ್ದು, ಫಲವತ್ತಾದ ಒಂದು ಭೂಮಿ ಇದ್ರೆ ಇಷ್ಟಪಡ್ತೀವಿ. ಈ ಅಡಿಕೆ ಬೆಳೆದವ್ರು 1 ವರ್ಷ 2 ವರ್ಷ ಜಮೀನ್ ನೀವು ಬಳಸ್ತೀರಾ? ಬಳಕೆ ಮಾಡ್ತೀವಿ, ಆದ್ರೆ ಅಲ್ಲಿ ಲೋಕಲ್ ರೈತರನ್ನೇ ತೊಡಗಿಸ್ಲಿಕ್ಕೆ ಆದಷ್ಟು ಇದು ಮಾಡ್ತೀವಿ ಸರ್. ಈಗ ನಾವು ಅಲ್ಲಿ ಹೋಗ್ಲಿಕ್ಕಿಂತ ಅಲ್ಲಿ ರೈತರುಗಳು ಯಾರಾದ್ರೂ ಇಂಟ್ರೆಸ್ಟ್ ಪಟ್ರೆ, ಅವ್ರದ್ದು ಡೀಟೇಲ್ಸ್ ಕೊಟ್ರೆ, ಬೇರೆ ರೈತರುಗಳು ವಿಚಾರಿಸಿದಾಗ ನಾವು ಅವರಿಗೆ ಮಾರ್ಗದರ್ಶನ ಮಾಡ್ಬೋದು ಸರ್. ಒಬ್ಬ ರೈತ ನಿಮಗೆ ಯಾಕೆ ನಂಬ್ತಾನೆ? ಅವನಿಗೂ ಲಾಭ ಇರತ್ತಲ್ಲ ಸರ್. ಈಗ ಏನ್ ಗೊತ್ತಾ ಸರ್, ಈಗ ನೀವು ಈಗ ಸಣ್ಣದೊಂದು ಇದನ್ನ ನೋಡೋದಾದ್ರೆ, ಈಗ ಅವನು ಸಹ ಅದರಲ್ಲಿ ಪಾಲ್ದಾರ ಮಾಡಿರ್ತೀವಿ. ಜಮೀನ್ದಾರಿಗೆ ಪಾಲು ಎಷ್ಟು % ಪಾಲಿರುತ್ತೆ ಸರ್? ಅದನ್ನ ಆ ಬೆಳೆ ಮೇಲೆ ಡಿಪೆಂಡ್ ಮಾಡ್ಬೇಕಾಗತ್ತೆ. ಯಾವ ಬೆಳೆ ಬೆಳೀತಾರೆ ಆ ಬೆಳೆ ಮೇಲೆ ಡಿಪೆಂಡ್ ಮಾಡಿ. ಜಮೀನ್ ಕೊಟ್ಟು ದುಡ್ಡು ಕೊಡ್ಬೇಕಾ ನಿಮಗೆ? ಅವ್ರು ದುಡ್ಡು ಕೊಡೋದು ಬೇಡ, ಒಟ್ಟು ಆ ಇನ್ವೆಸ್ಟ್ಮೆಂಟ್ ಅನ್ನು ಏನಿದೆ ಅವರು ಸಮವಾಗಿ ಹಂಚಿಕೆ ಮಾಡ್ಕೊಳ್ಬೇಕು. ಜವಾಬ್ದಾರಿ ಮೇನ್ ಸರ್. ಏನೋ ಅವ್ನು ಮಾಡಿದಾನಂತೆ ಅವನಿಗೆ ಬಿಟ್ಬಿಡೋಣ ಅನ್ನೋ ಲೆಕ್ಕಕ್ಕಿದ್ರೆ ಅಂತ ರೈತರುಗಳಿಗೆ ನಾವು ಕೈ ಹಾಕೋದೇ ಇಲ್ಲ ಸರ್. ಪಕ್ಕದಲ್ಲಿ ಜಮೀನ್ ಇದೆ, ದನ ತಿಂತಾ ಇದೆ, ಅದು ಆಗ್ಬಾರ್ದು ಸರ್. ಈಗ ಅವನು ಮಾಲೀಕನನ್ನು ಪಾಲುದಾರನ ಮಾಡ್ಕೊಂಡಾಗ ಸ್ವಲ್ಪ ಜವಾಬ್ದಾರಿ ಮಾಡ್ತಾರೆ ಸರ್. ಈಗ ಹೊಸದಾಗಿ ಸೇರುವ ಯುವಕರಿಗೆ ಏನ್ ಲಾಭ? ಹೊಸದಾಗಿ ಸಣ್ಣ ಪ್ರಮಾಣದಲ್ಲೇ ಮಾಡುವಂತ ಐಡಿಯಾ ಕೊಡ್ತೀವಿ ಸರ್. ಈಗ ಬಂಡವಾಳದಾರ ಇಲ್ಲ ಅಂದ್ರೆ ಅವ್ನು ಹಿತ್ಲಲ್ಲೇ ಬೆಳೆ ಬೆಳೆದು ಮಾಡ್ಬೋದು ಸರ್. ಈಗ ಬಂಡವಾಳ ಇಲ್ಲಪ್ಪ, ತುಂಬಾ ಜೀರೋ ಇದ್ದೀನಿ ಅಣ್ಣ, ನಾನು ತುಂಬಾ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋಂತ ಇವ್ರು ಇದ್ದಾರೆ. ತುಂಬಾ ಬೆಳೆಗಳಿದಾವೆ ಸರ್, ಸಣ್ಣ ಪ್ರಮಾಣದ. ಅವನ ದಿನನಿತ್ಯದ ಖರ್ಚು ಮೇಂಟೈನ್ ಆಗ್ಬೇಕು, ಮನೇನು ಮೇಂಟೈನ್ ಆಗ್ಬೇಕು, ಇದ್ರೆ ಇದನ್ನ. ಆದ್ರೆ ನಿರುದ್ಯೋಗಿ ಯುವಕರಿಗೆ ಏನೊಂದು ಹೇಳ್ತೀನಿ ಅಂದ್ರೆ, ಒಂದ್ ಏಜ್ ಆಗೋ ತನಕನೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಯತ್ನ ಪಡ್ಬೇಕು ಸರ್. ಓದಿದ್ರೆ ಎಲ್ಲಾ ಎಕ್ಸಾಮು ಪಾಸ್ ಮಾಡ್ಬೋದು ಸರ್. ಒಬ್ಬ ನಿರುದ್ಯೋಗಿ ಯುವಕ ಜಮೀನ್ ಮಾಡಕ್ ಬಂದ್ರೆ ಎಷ್ಟು ದುಡ್ಡು ಅವಶ್ಯಕತೆ ಇದೆ? ಯಾಕಂದ್ರೆ ದುಡ್ಡಿಲ್ಲದೆ ಏನು ಸಾಧ್ಯ ಇಲ್ಲ ಸರ್. ದುಡ್ಡಿನ ಅವಶ್ಯಕತೆ ಇಲ್ಲ ಸರ್, ಜೀರೋದಿಂದ ಬಂದ್ರು ಮಾಡಿಸ್ಬೋದು ಸರ್. ಹೌದಾ? ಅವನಿಗೆ ಇಂಟ್ರೆಸ್ಟ್ ಇರ್ಬೇಕು ಸರ್, ಮಾಡ್ತೀನಿ ಅನ್ನೋ ಹಂಬಲ ಇರ್ಬೇಕು. ಒಂದೇ ಕ್ರಾಫ್ಟ್ ಅಲ್ಲಿ ಸಾಧಾರಣ ಲಾಭವನ್ನ ತೆಗೆದುಕೊಳ್ಬಹುದು ಸರ್. ದುಡ್ಡಿಲ್ದೆ ನಾನ್ ಕೆಲಸ ಮಾಡ್ತೀನಿ ಅಂತ ಬಂದ್ರೆ ಏನು ಇಲ್ದರಿಗೆ ದಾರಿ ಮಾಡ್ಕೋಬಹುದು ಸರ್. ನಾವೆಲ್ಲ ಜೀರೋದಿಂದಾನೇ ಕಟ್ಕೊಂಡಿದ್ ಸರ್. ಏನು ಇಲ್ದ್ರೆ ಅವ್ನ್ ಧೈರ್ಯ ಮಾಡ್ತೀನಿ, ನಾನು ಅದ್ರನ್ನ ಇದ್ ಮಾಡ್ತೀನಿ ಅಂದ್ರೆ ಬರ್ಲಿ ಸರ್. ಬಂದವರಿಗೆ ಅವ್ ಮಾಡ್ಬೇಕು ಸರ್. ಯಾವುದೇ ದುಶ್ಚಟಗಳು ದಾಸ್ತನಾಗಿರ್ಬಾರ್ದು ಅಂತವ್ರಿಗೆ ನಮ್ಮ ಮಾಹಿತಿನೂ ಇಲ್ಲ, ನಾವೇನು ಇದನ್ನು ಮಾಡಲ್ಲ ಸರ್.
ನಾನೀಗ ನಮ್ಮಲ್ಲಿ ಕೃಷಿಕರು ಬರ್ತಾರ ಸರ್ ಕೆಲ್ಸಕ್ಕೆ, ನಾನು ಹೇಳೋದಷ್ಟೇ ಹುಡುಗರಿಗೆ, ನೀವ್ ಯಾವಾಗ್ಲೂ ಲೇಬರ್ಸ್ ಆಗಿರ್ಬೇಡ್ರಿ ಕಣೋ, ನೀವೇ ಮಾಡಂತ ಕಲ್ಕಳ್ರು ಅಂತ ಹೇಳ್ತೀವಿ ಬಿಟ್ಟು. ಎಷ್ಟು ಜನ ಕೆಲ್ಸಕ್ಕಿದ್ದಾರೆ ನಿಮ್ಮ ಹತ್ರ? ಸರ್ ಕೆಲ್ಸಕ್ಕೆ ಅಂತ ಇಟ್ಕೊಂಡಿಲ್ಲ ಸರ್, ನಾವು ಕೆಲ್ಸಗಾರೆ, ಅವ್ರ ಜೊತೆ ಕೆಲಸ ಮಾಡ್ತೀವಿ ಸರ್. ಕೆಲಸಗಾರರ ಜೊತೆಗೆ ನೀವೊಬ್ರು ಕೆಲ್ಸಗಾರ. ಕೆಲ್ಸಗಾರ ನಾವ್ ಎಲ್ಲಿ ಹೋದ್ರು ಹೇಳ್ತೀವಿ ಕೆಲ್ಸಗಾರ ಅಂತ ಕರಿಬೇಡ್ರಿ, ನಿಮ್ ಮನಸ್ಸು ನಾನ್ ನೋಡಕ್ಕೋಸ್ಕರ ಆತರ ಕೇಳ್ದೆ, ಶ್ರಮಿಕರು ಅಂತ ಹೇಳ್ರಿ ಅಂತ ಹೌದೌದು ಹೇಳ್ತೀವಿ. ಸರ್, ಹೌದು. ನಾವು ನೀವ್ ಏನ್ ಹೇಳ್ತೀರಿ, ನಿಮ್ ಮನಸ್ಥಿತಿ ಏನಿದೆ ಕೆಲಸಗಾರರ ಬಗ್ಗೆ ಅಂತ ಹೇಳಿ ನೋಡಕ್ ನಿಮಗೆ ಕೇಳಿದೆ, ಒಳ್ಳೆ ಮಾಹಿತಿ ಕೊಟ್ರಿ ನೀವು. ಇಲ್ಲ ಸರ್, ಅವ್ರು ಇಲ್ಲದೆ ಏನು ನಡೆಯೋದೇ ಇಲ್ಲಲ್ಲ ಸರ್. ಈಗ ಪಾಪ ಅವರು ಏನಾದ್ರು ಈಗ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಆದಾಯ, ಬಿಟ್ರೆ ಅವ್ರೇನ ಹೇಳಿದಾರಂತೆ ಇದೇನ್ ಮಣ್ಣು ಏರ್ಸ್ಬೇಕಂತೆ, ಅದೇನ್ ನೀರು ಕೊಡ್ಬೇಕಂತೆ, ಇದೇನ್ ಔಷಧಿ ಹೊಡಿಬೇಕಂತೆ ತುಂಬಾ ಲೇಜಿ ಮಾಡಿದ್ರೆ ಹೋಯ್ತು, ನಮ್ದೇನು ಲಾಭ ಇಲ್ಲ. ಜನ ಸೇರಿ ಮಾಡುವಂತ ಕೆಲಸ ಇದು. ಹೌದು, ಜಮೀನ್ದಾರ, ಶ್ರಮಗಾರ ಮತ್ತು ನೀವು. ಹೌದೌದು. ನಿಮ್ಮ ಮಾರ್ಗದರ್ಶನದಲ್ಲಿ ಅವರ ಜಮೀನ್ ತಗೊಂಡು ಯಾರು ನಿರುದ್ಯೋಗಿ ಯುವಕರು ನಿಮ್ಮ ಹತ್ರ ಬರ್ತಾರೆ, ದುಡ್ಡಿದ್ರೆ ಓಕೆ, ಇಲ್ದಿದ್ರು ಓಕೆ. ಇಲ್ದ್ರೆ ಓಕೆ ಸರ್, ಇಲ್ದ್ರೆ ಓಕೆ, ಮಾಹಿತಿ ಕೊಡ್ತೀವಿ ಸರ್, ಸರಿಯಾದ ಮಾಹಿತಿ ಕೊಡ್ತೀವಿ, ತೊಡಗಿಸ್ತೀವಿ. ಒಂದು ಟೀಮ್ ಮಾಡ್ಕೊಂಡು ತೊಡಗಿಸ್ಕೊಳ್ಳೋ ನಿರ್ಧಾರ ಮಾಡಿದೀವಿ, ಸರಿಯಾದ ಮಾಹಿತಿ ಕೊಡ್ತೀವಿ. ಏನಾದ್ರು ಹೆಸರಿಟ್ಟಿದ್ದೀರಾ ನಿಮ್ದು ಈ ಇದಕ್ಕೆ? ಸರ್ ಏನು ಹೆಸರಿಟ್ಟಿಲ್ಲ ಸರ್, ಹೆಸರೇ ಇಟ್ಟಿಲ್ಲ. ಎಲ್ಲರಿಗೂ ಒಂದು ಇದಾಗ್ಬೇಕು, ಉದ್ಯೋಗ ಸಿಗ್ಬೇಕಷ್ಟ ಅನ್ನೋದು ಒಂದು ಕಾನ್ಸೆಪ್ಟ್ ಸರ್. ತುಂಬಾ ಚೆನ್ನಾಗಿದೆ. ಪ್ರಿಯ ವೀಕ್ಷಕರೇ, ರಂಗನಾಥ್ ಅವರು ಮುಕ್ತ ಮನಸ್ಸಿನಿಂದ ಯುವಕರಿಗೆ, ನಿರುದ್ಯೋಗಿಗಳಿಗೆ ಮತ್ತು ಜಮೀನ್ದಾರರಿಗೆ, ಯಾರ ಹತ್ರ ಜಮೀನಿದೆ, ಜಮೀನ್ ಸದ್ಬಳಕೆ ಆಗ್ತಾ ಇಲ್ಲ, ಯುವಕರಿದ್ದಾರೆ, ಶ್ರಮಿಕರಿದ್ದಾರೆ, ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ, ಮತ್ತೆ ದುಡಿಮೆ ಮಾಡುವಂತ ಆಸಕ್ತಿ ಇರೋರು, ದುಡ್ಡಿದೆ, ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ಅನಿಸಿದ್ರೆ ರಂಗನಾಥ್ ಅವ್ರಿಗೆ ಮುಕ್ತವಾಗಿ ಭೇಟಿ ಮಾಡಬಹುದು. ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋ ನಂಬರ್, ತಾವು ಇವ್ರಿಗೆ ಕರೆ ಮಾಡಿದ್ರೆ ನಿಮ್ಮ ಹತ್ರ ಜಮೀನ್ ಇದ್ರೆ ಜಮೀನಿಗೆ ಮಾರ್ಗದರ್ಶನ ನೀಡ್ತಾರೆ, ತಮ್ಮ ಹತ್ರ ದುಡ್ಡಿದ್ರೆ ಆ ದುಡ್ಡು ಬಳಕೆ ಮಾಡೋದು ಹೇಗೆ ಜಮೀನಿನಲ್ಲಿ ಅಂತ ಹೇಳಿ ಹೇಳ್ಕೊಡ್ತಾರೆ. ಹಾಗೂ ಯಾರಾದ್ರೂ ಯುವಕರು, ಶ್ರಮಿಕರು ಕೆಲಸ ಮಾಡುವ ಆಸಕ್ತಿ ಇದ್ರೆ ಅವರಿಗೆ ಒಂದು ಉದ್ಯೋಗ ಕಲ್ಪಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ತಾವು ಇವ್ರಿಗೆ ಕರೆ ಮಾಡಬಹುದು, ಇವ್ರ ಹತ್ರ ಕೇಳಬಹುದು, ಕೇಳ್ಕೊಂಡು ತಮ್ಮ ಜಮೀನಿನ ಸರಿ ನಿರ್ವಹಣೆ ಇವರ ಮಾರ್ಗದರ್ಶನದಲ್ಲಿ ಮಾಡಬಹುದು ಅಂತ ನಾನು ಮುಕ್ತ ಮನಸ್ಸಿನಿಂದ ತಮಗೂ ಸಹ ಸಲಹೆ ನೀಡ್ತಾ ಇದ್ದೇನೆ. ತಮಗೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಪ್ರಶ್ನೆಗಳು ಕಾಮೆಂಟ್ಸ್ ಮುಖಾಂತರ ತಾವು ಕೇಳಬಹುದು. ರಂಗನಾಥರ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ವೀಕ್ಷಕರಿಗೆ ಹೇಳಕ್ಕಿಂತ ಏನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಅವರು ತುಂಬಾ ಜನ ಉದ್ಯೋಗ ಇಲ್ದರಿಗೆ ಉದ್ಯೋಗ ಕೊಡ್ಬೇಕು ಅನ್ನೋದೇ ಒಂದು ಇದು ಸರ್. ಯಾವ್ದು ಸರ್ಕಾರವನ್ನೇ ಇದ್ ಮಾಡ್ಕೋಬಹುದು, ಕಾಯ್ಬಾರ್ದು ಯಾವತ್ತು ನನಗೆ ಸರ್ಕಾರಿ ಉದ್ಯೋಗನೇ ಬೇಕು, ನನಗೆ ಅಲ್ಲೇ ಜಾಬ್ ಬೇಕು ಅಂತ ಕಾಯ್ಬಾರ್ದು. ನನ್ನ ಹತ್ರ ಏನ್ ಸಣ್ಣ ಪ್ರಮಾಣದಿದೆ ಅದನ್ನ ಪ್ರಯತ್ನ ಪಟ್ರೆ ಯಾರಾದ್ರೂ ಸಕ್ಸಸ್ ಆಗ್ಬೋದು. ನಾವು ತುಂಬಾ ಬಿದ್ದಿ ಹೇಳ್ತಿರೋದು, ಇನ್ನು ಏನು ಎದ್ದಿಲ್ಲ, ಬಿದ್ದಿದ್ದೀವಿ. ನಾವು ಬಿದ್ದಿಗೆ ಒಂಚೂರು ಹೇಳ್ಲಿಕ್ಕಾಗಿದೆ, ನನ್ನ ಜೊತೆಗೆ ಕೆಲವರು ಬರುವಂತವರಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಒಂದು ಇದಾಗತ್ತೆ. ಮುಕ್ತ ಮನಸ್ಸಿನಿಂದ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತ ರಂಗನಾಥ್ ಅವರಿಗೆ ನಮ್ಮ ಮಲೆನಾಡ ಕನ್ನಡಿಗ ಚಾನೆಲ್ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ, ಸಮಸ್ತ ರೈತ ಬಾಂಧವರ ಪರವಾಗಿ ವಿಶೇಷವಾದ ಕೃತಜ್ಞತೆ ಹಾಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಒಂದಿಗೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.